ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಹೆತ್ತ ತಾಯಿಗೆ ಬೇಡವಾದ ಮುದ್ದಾದ ಗಂಡು ಮಗು, ಹೆರಿಗೆ ಬಳಿಕ ನವಜಾತ ಶಿಶು ಬಿಟ್ಟು ನಾಪತ್ತೆಯಾಗಿದ್ದ ತಾಯಿ ಪ್ರತ್ಯಕ್ಷ. ಮಗು ನನಗೆ ಬೇಡ ಎಂದ 21 ವರ್ಷದ ಯುವತಿ, ಸರ್ಕಾರಕ್ಕೆ ದತ್ತು ತೆಗೆದುಕೊಳ್ಳಿ ಎಂದ ಯುವತಿ. ಸಿವಿವಿ ಕ್ಯಾಂಪಸ್ನಲ್ಲಿ ಸಿವಿ ವೆಂಕಟರಾಯಪ್ಪನವರ ಜನ್ಮದಿನಾಚರಣೆ, ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅದ್ದೂರಿ. ಶಿಕ್ಷಣ ಕ್ರಾಂತಿಕಾರಿಗೆ ಸಾವಿರಾರು ಅಭಿಮಾನಿಗಳ ನಮನ, ಸೇವೆ, ಶಿಕ್ಷಣ, ದಾನದ ಪರಂಪರೆಗೆ ಸಿವಿವಿ ಸ್ಮರಣೋತ್ಸವ. ಬರ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುವುದೇಕೆ ಎಂದು ಕನ್ನಡಪರ ಸಂಘಟನೆಗಳ ಪ್ರಶ್ನೆ. ಕಾವೇರಿ ನೀರು ನಿಯಂತ್ರಣಾ ಸಮಿತಿ ತೀರ್ಮಾನಕ್ಕೆ ವಿರೋಧ, ದೊಡ್ಡಬಳ್ಳಾಪುರದಲ್ಲಿ ಕನ್ನಡಪರ ಒಕ್ಕೂಟದಿಂದ ಹೋರಾಟ. ವಾರ್ತೆಗಳ ವಿವರ. 9 ತಿಂಗಳು ಹೊತ್ತು ಹೆರಿಗೆ ನೋವನ್ನ ಅನುಭವಿಸಿ ಮಗುವಿಗೆ ಜನ್ಮ ನೀಡಿದ ತಾಯಿಯೇ ಈಗ ಮಗು ನನಗೆ ಬೇಡ ಅಂದ್ರೆ ಅದಕ್ಕಿಂತ ಮನಕಲುಕುವ ಘಟನೆ ಮತ್ತೊಂದಿಲ್ಲ. ಹೆರಿಗೆ ನಂತರ ನವಜಾತ ಗಂಡು ಶಿಶುವನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ತಾಯಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಇದೀಗ ಮಹತ್ವದ ತಿರುವು ಸಿಕ್ಕಿದೆ. 2 ದಿನಗಳಿಂದ ಹುಡುಕಾಟ ನಡೆಸುತ್ತಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮುಂದೆ ಯುವತಿ ಪ್ರತ್ಯಕ್ಷಳಾಗಿ ಮಗು ನನಗೆ ಬೇಡವೇ ಬೇಡ ಅಂತಿದ್ದಾಳೆ. ಇದರಿಂದ ಆಸ್ಪತ್ರೆಯಲ್ಲಿ ಅನಾಥವಾಗಿರುವ ಮುದ್ದು ಕಂದಮ್ಮನ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಹೀಗೆ ಅಮ್ಮನ ಮಡಿಲಿನಲ್ಲಿ ಹಾಯಾಗಿರಬೇಕಾದ ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅನಾಥವಾಗಿದೆ. ಅಮ್ಮನ ಅಪ್ಪುಗೆಯ ಆಸರೆಯಲ್ಲಿರಬೇಕಾದ ಮಗು ಆಸ್ಪತ್ರೆಯ ನರ್ಸ್ಗಳ ಕೈಗಳಲ್ಲಿದೆ. ಇಂಥ ಮುದ್ದು ಮಗುವನ್ನ ನೋಡಿದ್ರೆ ಅರೆ ಎಷ್ಟು ಚೆಂದ ಇದೆ ಅಲ್ವಾ ಅಂತ ಮುದ್ದಾಡಬೇಕು ಅಂತ ಕೂಡ ಅನಿಸುತ್ತದೆ. ಆದರೆ ಈ ಮಗು ಹೆತ್ತ ತಾಯಿಗೆ ಬೇಡವಾಗಿದೆ. ಹೌದಾ, ಹೆತ್ತ ತಾಯಿಗೆ ತನ್ನ ಮಗು ಬೇಡವಾಗಿರೋ ಮನಕಲುಕುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಅಂದಹಾಗೆ ಕಳೆದ ಶುಕ್ರವಾರ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಈ 21 ವರ್ಷದ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲ. ಆದರೆ ಜನ್ಮ ನೀಡಿದ ಮರುದಿನವೇ ಆಸ್ಪತ್ರೆಯಿಂದ ಯಾರಿಗೂ ತಿಳಿಸದೆ ನಾಪತ್ತೆಯಾಗಿದ್ದಳು ಎನ್ನಲಾಗಿದೆ. ಇತ್ತ ನವಜಾತ ಶಿಶುವಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದರಿಂದ ವೈದ್ಯರು ಮಗುವನ್ನ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯ ಎನ್ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಿದ್ರ. ತಾಯಿ ನಾಪತ್ತೆಯಾಗುತ್ತಿದ್ದಂತೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹುಡುಕಾಟ ಆರಂಭಿಸಿದ್ರ. ಕೊನೆಗೂ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷಳಾದ ಯುವತಿ ಮದುವೆಯಾಗದೆ ಮಗುವಿಗೆ ಜನ್ಮ ನೀಡಿರುವ ಕಾರಣ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾಳೆ. ಮಗುವನ್ನ ತನಗೆ ಬೇಡ, ಸರ್ಕಾರದ ಮೂಲಕ ದತ್ತು ಪಡೆದುಕೊಳ್ಳುವಂತೆ ಹೇಳಿದ್ದಾಳೆ. 2 ದಿನದ ಮಗು ನಮ್ಗೆ ಗಂಡು ಮಗು ಸಿಕ್ಕಿದ್ದು ಮಾನಸ ಹಾಸ್ಪಿಟಲ್ ಅಲ್ಲಿ. ದೇವನಹಳ್ಳಿ ಮತ್ತೆ ಕನ್ಸರ್ನ್ ಡಿಸ್ಟ್ರಿಕ್ಟ್ಸ್ಗೆ ಮಾಹಿತಿ ಕಳಿಸಿ ಪೊಲೀಸ್ ಮತ್ತೆ ಹಾಸ್ಪಿಟಲ್ ಇಲಾಖೆಯವರು ಇನ್ಫಾರ್ಮೇಶನ್ ಕೊಟ್ಟಿದ್ಮೇಲೆ ತಾಯಿ ಇವಾಗ ಚಿಕ್ಕಬಳ್ಳಾಪುರಕ್ಕೆ ಹಾಜರಾಗಿದ್ದಾರೆ. ಚಿಕ್ಕಬಳ್ಳಾಪುರ CWC ಮುಂದೆ ಅವ್ರನ್ನ ನಾವು ಹಾಜರುಪಡಿಸಿದ್ದೇವೆ. ಅಂಡ್ ಆಲ್ಸೋ ಅವ್ರನ್ನ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಕಂಪ್ಲೀಟ್ಲಿ ಕೌನ್ಸಿಲಿಂಗ್ಗೆ, ಮೆಡಿಕಲ್ ಹೆಲ್ಪ್ಗೆ ಮತ್ತೆ ಇನ್ನ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ನಾವು ನಿನ್ನೆ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಸೊ ತಾಯಿ ನನಗೆ ಮಗು ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ವರ್ಷಕ್ಕೆ ಒಪ್ಪಿಸಿದ್ದಾರೆ. ಆದ ಕಾರಣದಿಂದ ನಾವು ಆ ಮಗುನ ಮಾನಸ ಹಾಸ್ಪಿಟಲ್ ಇಂದ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಾವು NIC ಕೇಂದ್ರಕ್ಕೆ ನಾವು ಶಿಫ್ಟ್ ಮಾಡಿಬಿಟ್ಟು CWC ಕಸ್ಟಡಿಗೆ ನಾವು ತಗೊಂಡಿದ್ದೀವಿ ಸರ್.
ಮೇಡಮ್ ಮೊನ್ನೆ ಡೇ ಒನ್ನಲ್ಲಿ ಹೇಳ್ದೆ ಕೇಳ್ದೆ ಮಗು ಬಿಟ್ಟೆ ಹಾಗೆ ಹೋಗ್ತಾರೆ ಮೇಡಮ್. ಎಲ್ಲಿ ಹೋಗಿದ್ರು ಏನು ಕತೆ? ಅವ್ರು ಏನು ಹೇಳ್ತಾ ಇರೋದಂದರೆ ಡೆಲಿವರಿ ಆದಮೇಲೆ ನಾವು ಎಲ್ಲ ಕಂಪ್ಲೀಟ್ಲಿ ಪೇಮೆಂಟ್ ಮಾಡಿದ್ವಿ, ಮತ್ತು ಮಗುಗೆ ಇನ್ನೂ ಜಾಸ್ತಿ ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ ತಕ್ಷಣ ನಾವು ದುಡ್ಡು ಅರೇಂಜ್ ಮಾಡೋದಕ್ಕೆ ಹೊರಟೋಗ್ಬಿಟ್ವಿ ಅಂತ ಹೇಳ್ತಿರೋದು. ಮೇಡಮ್ ಅಂದರೆ ಯಾರು ಮದುವೆ ಮ್ಯಾರಿಡಾ ಅಥವಾ ಅನ್ಮ್ಯಾರಿಡಾ ಮೇಡಮ್ ಅವರು? ಸರ್ ಅವರು ಅನ್ಮ್ಯಾರಿಡಾ? ಮೇಡಮ್ ಲೋಕಲ್ ಅವರಲ್ಲ ಅವರು? ಲೋಕಲ್ ಇಲ್ಲ ಸರ್, ಮೇಡಮ್ ನಮ್ಮ ಚಿಕ್ಕಬಳ್ಳಾಪುರದಾಗಲಿ ದೇವನಹಳ್ಳಿ ಅವರು. ಈಗ ಮಗು ಬೇಡ ಅಂತ ಇದ್ದಾರಾ ಮೇಡಮ್ ಅವರು? ಹೌದು ಸರ್, ಬೇಡ ಅಂತ ಹೇಳ್ಬಿಟ್ಟು CWC ಮುಂದೆ ಮಗುವನ್ನ ಸರೆಂಡರ್ ಮಾಡಿದ್ದಾರೆ ಸರ್. ಓಕೆ ಓಕೆ. ನಿನ್ನೆ ಬಂದಿದ್ದೀರಾ ಮೇಡಮ್ ಚಿಕ್ಕಬಳ್ಳಾಪುರ ಅಥವಾ ತಮ್ಮ ಹೌದು ಇಲಾಖೆ? ಸರ್, ಚಿಕ್ಕಬಳ್ಳಾಪುರಕ್ಕೆ CWC ಮುಂದೆ ಅವ್ರನ್ನ ಹಾಜರುಪಡಿಸಿದ್ದೀವಿ ಸರ್. ಮೇಡಮ್ ಓಕೆ ಓಕೆ. ಈಗ ನಿಮ್ಮ ತಮ್ಮ ಬಾಲಮಂದಿರಲ್ಲಿ ರಕ್ಷಣೆ ಮಾಡ್ಕೊಂಡ್ರು ಇವಾಗ ಒನ್ ಸ್ಟಾಪ್ ಸೆಂಟರ್, ಯಾಕಂದರೆ ಅವರು ಅಡಲ್ಟ್, ಮೇಡಮ್ ಅದರಿಂದಾಗಿ ಒನ್ ಸ್ಟಾಪ್ ಸೆಂಟರ್ ಸಖಿ ಮೇಡಮ್ ಅಲ್ಲಿ ಅವ್ರಿಗೆ ನಿನ್ನೆಯಿಂದ ಆಶ್ರಯ, ಕೌನ್ಸಿಲಿಂಗು ಮತ್ತು ಲೀಗಲ್ ಒಪಿನಿಯನ್ನು, ಮೇಡಮ್ ವೈದ್ಯಕೀಯ ಚಿಕಿತ್ಸೆನ ಕೊಟ್ಟಿದ್ದೀವಿ ಸರ್. ಮೇಡಮ್ ಬೇರೆ ರೀತಿ ಅದು ಖಾಸಗಿ ಹಾಸ್ಪಿಟ್ಲ್ ಅವ್ರದ್ದು ಏನು ಪಾತ್ರ ಇಲ್ಲ ಮೇಡಮ್ ಇದರಲ್ಲಿ? ಸರ್ ತನಿಖೆಗೆ ಹೇಳಿದ್ದೀವಿ ನಾವು ದೇವನಹಳ್ಳಿ ಇವರಿಗೆ DCP ಅವ್ರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ಲಿ ರಿಪೋರ್ಟ್ ಮಾಡಿ ಅಂತ. ಏನು ಆಯೋಗದವರು ಹೇಳಿದ್ದಾರೆ, ಕಂಪ್ಲೀಟ್ ವಿಸ್ತೃತವಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ರಿಪೋರ್ಟ್ ಮಾಡ್ತಾರೆ ಸರ್ ಅದ್ರ ಬಗ್ಗೆ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅಂದಹಾಗೆ ಹಾವೇರಿ ಮೂಲದ ಈ ಯುವತಿ ಕೆಲಸ ಅರಿಸಿ ದೇವನಹಳ್ಳಿಗೆ ಬಂದಿದ್ಲ. ಈ ವೇಳೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ಲ. ಮದುವೆಯಾಗದ ಕಾರಣ ಸಾಮಾಜಿಕ ಪರಿಸ್ಥಿತಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾಳೆ. ಯುವತಿ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಆಕೆಗೆ ಆಪ್ತ ಸಮಾಲೋಚನೆ ನಡೆಸುತ್ತಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಮನವೊಲಿಸುವ ಪ್ರಯತ್ನವೂ ನಡೆಯುತ್ತಿದೆ. ಬಳಿಕ ಪ್ರಕರಣವನ್ನ ಬಾಲರಕ್ಷಣಾ ಸಮಿತಿಯ ಮುಂದೆ ಮಂಡಿಸಿ ಕಾನೂನು ಪ್ರಕ್ರಿಯೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಸರ್, ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಸೀರೀಸ್ ಆಫ್ ಮೀಟಿಂಗ್ ಇದ್ದಿರೋದ್ರಿಂದ ನಮ್ಮ THO ಅವರು ಹೋಗಿದ್ದರು. ನನಗೆ ಅದು ಮಾಹಿತಿ ಇಲ್ಲ ಸರ್. ಅದು ಆ್ಯಕ್ಚುಲಿ ಚೈಲ್ಡ್ ವೆಲ್ಫೇರ್ ನಮ್ಮ ಕಮ್ಯುನಿಟಿ ಇವರಿಗೆ ಬರುತ್ತೆ ಸರ್. ಅದು ರಾಮೇಗೌಡರು ಅಂದ್ಬಿಟ್ಟು ಚೈಲ್ಡ್ ಹೆಲ್ತ್ ಕಮಿಟಿಲಿದ್ದಾರೆ ಸರ್. ಈ ವಿಲ್ ಬಿ ನೋಯಿಂಗ್ ಬೆಟರ್ ದೆನ್ ಹಸ್. ಸೊ ದಟ್ ನೀವು ಅವ್ರಿಗೆ ಕೇಳಿದ್ರೆ ನೆಕ್ಸ್ಟ್ ಏನಾದ್ರು ತಾಯಿ ಏನಕ್ಕೆ ಬೇಡ ಅಂತಿದ್ದಾರೆ ಅಂತ ಹೇಳೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅದು ಇವತ್ತು ಸಂಜೆ 4 ಗಂಟೆಗೆ ನಾವು ಮಾನಸ ಹಾಸ್ಪಿಟ್ಲಿಂದ ನಾವು ತಾಯಿ ಮತ್ತು ಮಕ್ಕಳು ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ವಿ NICU. ಡಾಕ್ಟರ್ ಪ್ರಕಾಶ್ ಅಂತ MCH ಹಾಸ್ಪಿಟ್ಲು ಅವ್ರಿಗೆ ಅವರು ಅಲ್ಲಿ ಡೀನ್ ಇರೋದ್ರಿಂದ ಅವರು MCH ಹಾಸ್ಪಿಟ್ಲಿಗೆ ಅವ್ರಿಗೆ ಹೇಳಿ ಎಲ್ಲ ನಮ್ಮ THO ಅವ್ರಿಗೆಲ್ಲ ನೋಡ್ಕೊಂಡ್ಬಂದಿದ್ದಾರೆ ಸರ್. ಮಗು ಈಗ ಔಟ್ ಆಫ್ ಡೇಂಜರ್ ಇದೆ, ಇಟ್ ಈಸ್ ಸ್ಟೇಬಲ್. ಈಗ ತಾಯಿ ಅವ್ರನ್ನ ಬಂದಿದ್ದನ್ನ ನಾವು ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ರಾಮೇಗೌಡರು ಸರ್ ಅಂತಿದ್ದಾರೆ, ಆಮೇಲೆ DD ವೆಂಕಟೇಶ್ ವುಮೆನ್ ಆ್ಯಂಡ್ ಚೈಲ್ಡ್ ಅವ್ರಿಗೆ ಇದು ಮಾಡಿದ್ವಿ ಸರ್ ಅವ್ರ ಅಮ್ಮನ್ನ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಫರ್ದರ್ ಥಿಂಗ್ಸ್ ವಿಲ್ ಬಿ ಲುಕ್ ಆಫ್ಟರ್ ಬೈ ವುಮೆನ್ ಆ್ಯಂಡ್ ಚೈಲ್ಡ್ DD ಅವರು ಸರ್. ಈಗ ಅಲ್ಲೇ ಇದ್ದಾರೆ ವುಮೆನ್ ಆ್ಯಂಡ್ ಚೈಲ್ಡ್ DD ಅವರು ಇದು ಮಾಡಿ ಅವ್ರಿಗೆ ಚೈಲ್ಡ್ ಪ್ರೊಟೆಕ್ಷನ್ ಇದ್ರ ಆ್ಯಕ್ಟಲ್ಲಿ ಅವ್ರಿಗೆ ಕರ್ಕೊಂಡೋಗಿದ್ದಾರಂತೆ. ಸೊ ಶಿ ವಿಲ್ ಬಿ ಸೇಫರ್ ಇನ್ಸೈಡ್ ಬಿಕಾಸ್ ಆಫ್ ವುಮೆನ್ ಪ್ರೊಟೆಕ್ಷನ್ ಚೈಲ್ಡ್ ವೆಲ್ಫೇರ್ ಕಮ್ಯುನಿಟಿ ಅವರು ಮತ್ತು DD ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ತಾಯಿಯ ಮಮತೆಯ ನಿರೀಕ್ಷೆಯಲ್ಲಿರುವ ಆ ನವಜಾತ ಕಂದಮ್ಮ ಖಾಸಗಿ ಆಸ್ಪತ್ರೆಯ NICUನಿಂದ ಸದ್ಯ ಸರ್ಕಾರಿ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜನ್ಮ ನೀಡಿದ ಕೆಲವೇ ಗಂಟೆಗಳಲ್ಲಿ ತಾಯಿಯ ಮಡಿಲು ಕಳೆದುಕೊಂಡಿರುವ ಮಗು ಮುಂದಿನ ದಿನಗಳಲ್ಲಿ ಅದ್ಯಾರ ಮಡಿಲು ಸೇರಲಿದೆ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಆದರೆ ಜನ್ಮದಿನವೇ ತಾಯಿಯ ಮಡಿಲಿನಿಂದ ದೂರವಾದ ಈ ಕಂದಮ್ಮನ ಕತೆ ಮಾತ್ರ ಯಾರ ಮನಸ್ಸನ್ನಾದರೂ ಮೌನವಾಗಿ ಕಾಡದೇ ಇರದ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಚಿಕ್ಕಬಳ್ಳಾಪುರ ಶಿಕ್ಷಣ ಕ್ಷೇತ್ರದಲ್ಲಿ CV ವೆಂಕಟರಾಯಪ್ಪನವರು ಬೀಜವನ್ನ ಬಿತ್ತಿ ಗಡಿಭಾಗದಲ್ಲಿ ಶಿಕ್ಷಣದ ಕ್ರಾಂತಿಕಾರಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದ ಸಂಸ್ಥೆ ಇದಾಗಿದ್ದು, ಜನರೊಂದಿಗೆ ಜನರ ಮಧ್ಯೆ ಜನನಾಯಕನಾಗಿ ಹೆಸರು ಮಾಡಿದ CV ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಒಂದು ಕಾಲದಲ್ಲಿ ಶಿಕ್ಷಣ ಭೀಷ್ಮ ಎಂದೇ ಪ್ರಖ್ಯಾತಿಯಾಗಿ
ಸಿವಿವಿ ಸಂಸ್ಥೆಯ ಹೆಸರಿನಲ್ಲಿ 10 ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಡ ವಿದ್ಯಾರ್ಥಿಗಳ ಬೆಳಕಿಗೆ ಆಶಾಕಿರಣರಾದ ದಿವಂಗತ ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಮತ್ತು 111ನೇ ಸಿವಿ ವೆಂಕಟರಾಯಪ್ಪನವರ ಜಯಂತಿಯನ್ನ ಸಿವಿ ಕ್ಯಾಂಪಸ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕೆವಿ ಶಿಕ್ಷಣ ಸಂಸ್ಥೆಗಳಂದ್ರೆ ಸೇವೆ, ಕೆವಿ ಶಿಕ್ಷಣ ಸಂಸ್ಥೆಗಳಂದ್ರೆ ಶಿಕ್ಷಣ, ಕೆವಿ ಸಂಸ್ಥೆಗಳಂದ್ರೆ ದಾನ, ವಿದ್ಯಾದಾನ, ಆರೋಗ್ಯದಾನ, ಹಣದಾನ ಮಾತ್ರವಲ್ಲದೆ ರಕ್ತದಾನದಲ್ಲಿಯೂ ಕೆವಿ ಶಿಕ್ಷಣ ಸಂಸ್ಥೆ ಮೊದಲು ಎಂಬುದು 4237 ಯೂನಿಟ್ ರಕ್ತದಾನ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಮಾಡಿದೆ. ದತ್ತಿ ದಿನಾಚರಣೆ ಅಂಗವಾಗಿ ಸತತ 1 ತಿಂಗಳಿನಿಂದ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳಿಗೆ ತೆರೆ ಬಿದ್ದಿದ್ದು, ಇಂದು 111ನೇ ಸಿವಿ ವೆಂಕಟರಾಯಪ್ಪನವರ ಜಯಂತಿ ಅದ್ದೂರಿಯಾಗಿ ನಡೆಯಿತು. ಸಿವಿ ದತ್ತಿಯ ಅಧ್ಯಕ್ಷ ನವೀನ್ ಕಿರಣ್ ಅವರು ಬೆಳಗ್ಗೆಯಿಂದಲೇ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಹಂಪಲು, ಬ್ರೆಡ್ ವಿತರಣೆ ಮಾಡಿದ ನಂತರ ಸಿವಿ ವೆಂಕಟರಾಯಪ್ಪ ಮತ್ತು ಅವರ ಧರ್ಮಪತ್ನಿ ಸಮಾಧಿಗೆ ವಿಶೇಷ ಪುಷ್ಪ ನಮನ ಮಾಡಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಟ್ರು. ಇನ್ನು ಸಿವಿ ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಮತ್ತು 111ನೇ ಜಯಂತಿ ಅಂಗವಾಗಿ ಸಿವಿ ಕ್ಯಾಂಪಸ್ ಒಳ ಕ್ರೀಡಾಂಗಣದ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ದತ್ತಿ ದಿನಾಚರಣೆಗೆ ಆಗಮಿಸಿದ ಜಿಲ್ಲೆಯ ಮತ್ತು ತಾಲೂಕಿನ ವಿವಿಧ ಗಣ್ಯರಿಗೆ ಸಿವಿ ದತ್ತಿಯ ಅಧ್ಯಕ್ಷ ನವೀನ್ ಕಿರಣ್ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂದಿದ್ದಕ್ಕೆ ಮತ್ತು ಸಹಕಾರ ಕೊಟ್ಟಿದ್ದ ಎಲ್ಲರಿಗೂ ನವೀನ್ ಕಿರಣ್ ಕೃತಜ್ಞತೆಗಳನ್ನು ತಿಳಿಸಿದರು. 11ನೇ ಸಿವಿವಿ ಜಯಂತಿ ಮತ್ತು 30ನೇ ದತ್ತಿ ದಿನಾಚರಣೆ ಕಳೆದ 1 ತಿಂಗಳಿನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಸಿವಿವಿರವರ ಬಗ್ಗೆ ಪ್ರಬಂಧ ಬರೀತಕ್ಕಂಥ ಸ್ಪರ್ಧೆ ಮತ್ತು ನಮ್ಮ ಸಂಸ್ಥೆಗಳ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ರಕ್ತದಾನ ಶಿಬಿರ 4237 ಯೂನಿಟ್ಗಳು. ಇದರ ಎಲ್ಲದ ಕಾರ್ಯಕ್ರಮಗಳ ಮುಕ್ತಾಯ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು 30ನೇ ತಾರೀಕು ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ. ಮೊದಲಿಗೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಕ್ಕಂಥದ್ರಿಂದ ಪ್ರಾರಂಭವಾಗಿ ನಂತರ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಅವರ ಪುಣ್ಯ ಸ್ಥಳ, ಈ ಬಾರಿ ಅದಕ್ಕೆ ನಾವು ಸ್ಮೃತಿ ಕುಟೀರ ಅಂತ ಹೆಸರನ್ನು ನಾಮಕರಣ ಮಾಡಿದ್ದೇವೆ. ಆ ಸ್ಮೃತಿ ಕುಟೀರದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಪ್ರಧಾನ ಪೋಷಕಿಯಾಗಿದ್ದಂತಹ ಶ್ರೀಮತಿ ಸಿ ವಿ ಕಮಲಮ್ಮರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸಹ ಆಯಿತು. ವಿಶೇಷ ಅಲಂಕಾರವನ್ನು ಇವತ್ತು ಅವರ ಸ್ಮೃತಿ ಕುಟೀರದ ಬಳಿ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥೆಗಳು, ಅವರ ಹಿತೈಷಿಗಳು, ಅಭಿಮಾನಿಗಳು ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರ ಸ್ಮೃತಿ ಕುಟೀರದಲ್ಲಿ ಅವರಿಗೆ ನಮನವನ್ನು ಸಲ್ಲಿಸಿ, ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅತ್ಯಂತ ಸಾಧಕರು ಎಂಬತಕ್ಕಂತಹ 10 ಜನರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು. ಅದಾದ ನಂತರ ನಮ್ಮ ಒಂದು ದತ್ತಿ ದಿನಾಚರಣೆಯಲ್ಲಿ ಸಿಬ್ಬಂದಿ ವರ್ಗದವರು ಯಾರ್ಯಾರು ನಿವೃತ್ತಿ ಆಗಿರ್ತಾರೆ ಅಥವಾ ಅಕಾಲಿಕ ನಿಧನ ಹೊಂದಿರ್ತಾರೆ ಅವರಿಗೆ ಸನ್ಮಾನವನ್ನು ಮಾಡಿ, ಮಾಧ್ಯಮದ ಮಿತ್ರರಿಗೆ ನಡೆದಂತಹ ಕ್ರೀಡಾಕೂಟದ ಬಹುಮಾನ ವಿತರಣೆ ಮತ್ತು ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು, ನಮ್ಮ ದತ್ತಿಯ ಎಲ್ಲ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯಾಂಶಗಳಾಗಿದ್ದಾವೆ. ಇವತ್ತು ಮಾಧ್ಯಮದ ಸ್ನೇಹಿತರು ನಿಮ್ಮ ಒಂದು ಸಹಕಾರದಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ದಾಖಲೆ ಮಟ್ಟದಲ್ಲಿ ಒಂದು ರಕ್ತದಾನ ಶಿಬಿರ ಆಗಿದೆ. ನಾನು ಅವತ್ತೇ ಹೇಳಿದಾಗೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮದೇ ಗುರಿಯನ್ನು ನಾವೇ ಮೀರ್ತಕ್ಕಂಥ ರೀತಿಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಮುಂದಿನ ವರ್ಷ ಕೇಳ್ತೀನಿ ಅಂತ ಹೇಳ್ತಾ, ಈ ಬಾರಿಯ ದತ್ತಿ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿದೆ. ಎಲ್ಲವೂ ಸಹ ಇವತ್ತು ಮುಕ್ತಾಯ ಆಗ್ತಾ ಇದೆ. ಈ ಎಲ್ಲ
ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂತಹ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು 1 ತಿಂಗಳಿಂದ ಸಿವಿವಿ ಸಿಬ್ಬಂದಿಗೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯಗಳನ್ನ ಮಾಡಿ ಗಮನ ಸೆಳೆದ್ರು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಮಳೆ ಇಲ್ಲ. ಹಲವು ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ ಕಾಣುತ್ತಿದೆ. ಕಾವೇರಿ ಒಡಲು ಕೂಡ ಬರಿದಾಗುತ್ತಿದ್ದು, ಇಂತಹ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಹೇಗೆ ಸಾಧ್ಯ ಎಂದು ಕರವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕನ್ನಡಪರ ಒಕ್ಕೂಟದಿಂದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತೀರ್ಮಾನದ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ, ರಾಜ್ಯದಲ್ಲಿ ಮಳೆ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಕಾವೇರಿ ನೀರು ತಮಿಳುನಾಡಿಗೆ ನೀಡಿದರೆ ಕನ್ನಡಿಗರು ಏನು ಮಾಡಬೇಕು? ಡೆಡ್ ಸ್ಟೋರೇಜ್ ಬಿಟ್ಟರೆ ಕೇವಲ 8 ರಿಂದ 9 ಟಿಎಂಸಿ ನೀರು ಮಾತ್ರ ಸದ್ಯ ಲಭ್ಯವಿದೆ. ಇದರಲ್ಲೂ 4 ಟಿಎಂಸಿವರೆಗೆ ನೀರನ್ನ ತಮಿಳುನಾಡಿಗೆ ನೀಡಿದರೆ ಕನ್ನಡಿಗರು ಏನು ಮಾಡಬೇಕು? ಮೇಕೆದಾಟನ್ನ ಕಟ್ಟಲು ಅವರು ಬಿಡೋದಿಲ್ಲ. ತಮಿಳುನಾಡು ಮಳೆ ನೀರು ವ್ಯರ್ಥ ಆಗುತ್ತಿರುವ ಬಗ್ಗೆ ಕೂಡ ಏನೂ ಕ್ರಮ ವಹಿಸುತ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ಪ್ರಾಧಿಕಾರದ ಆದೇಶ ಧಿಕ್ಕರಿಸುತ್ತೇವೆ. ರಾಜ್ಯ ಸರ್ಕಾರ ಇದನ್ನ ತಿರಸ್ಕರಿಸಬೇಕು. ಕನ್ನಡಿಗರ ಹಿತ ಕಾಪಾಡಬೇಕು. ನ್ಯಾಯಮಂಡಳಿ ಬಂದು ಪರಿಶೀಲಿಸಿ ಆದೇಶ ನೀಡಬೇಕು. ಇಂತಹ ಪರಿಸ್ಥಿತಿಯಲ್ಲೂ ನೀರು ಕೊಡೋದಿಲ್ಲ. ಸರ್ಕಾರ ನೀರು ಬಿಟ್ಟರೆ ರಸ್ತೆಯಲ್ಲಿ ರಕ್ತ ಚೆಲ್ಲುತ್ತದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು. ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯಕ್ ಮಾತನಾಡಿ, ದೇಶದಲ್ಲಿಯೇ ಮಳೆ ಕೊರತೆಯಾಗಿದ್ದು ಎಲ್ಲೆಡೆ ಬರದ ಸ್ಥಿತಿ ಇದೆ. ವಾಡಿಕೆಗಿಂತ 50%ಕ್ಕೂ ಹೆಚ್ಚು ಮಳೆ ಕೊರತೆಯಾಗಿದ್ದು ಕೆರೆಗಳು, ಜಲಾಶಯಗಳು ಬರಿದಾಗಿವೆ. ನಮಗೆ ನೀರಿನ ಕೊರತೆ ಇರುವಾಗ ನೀರನ್ನ ಹರಿಸುವುದು ಹೇಗೆ? ಪ್ರಾಧಿಕಾರವು ಕನ್ನಡಿಗರಿಗೆ ಮಾರಕವಾದ ಆದೇಶ ನೀಡಿದೆ. ಕಾವೇರಿ ಪ್ರಾಧಿಕಾರ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ. ಸರ್ಕಾರವೂ ಕೂಡ ಇದಕ್ಕೆ ಬದ್ಧವಾಗಿದ್ದು ಕನ್ನಡಿಗರ, ರೈತರ ಹಿತ ಕಾಪಾಡಬೇಕು ಎಂದು ಆಗ್ರಹಿಸಿದರು. ದೊಡ್ಡಬಳ್ಳಾಪುರದ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಜಾಥಾ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ದೊಡ್ಡಬಳ್ಳಾಪುರ ತಹಸೀಲ್ದಾರ್ ಮಲ್ಲಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ.
engineer choices, architect choices, corporates house owners, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಡಿಬಂಡೆ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿರುವ ಬೆನ್ನಲ್ಲೇ ಜೋಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿಯೂ ತಾಂತ್ರಿಕ ದೋಷ ಎದುರಾಗಿರುವುದು ರೈತರನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ. ಗುಡಿಬಂಡೆ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿರುವ ಬೆನ್ನಲ್ಲೇ ಜೋಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿಯೂ ತಾಂತ್ರಿಕ ದೋಷ ಎದುರಾಗಿರುವುದು ರೈತರನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ. ಜೋಳ ಬೆಳೆ ವಿಮೆ ನೋಂದಣಿಗಾಗಿ ರೈತರು ಕೃಷಿ ಇಲಾಖೆಯ ಕಚೇರಿಗೆ ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ಬರ್ತಿದ್ದಾರೆ. ಆದರೆ ಪೋರ್ಟಲ್ನಲ್ಲಿ ಎದುರಾಗಿರುವ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗ್ತಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕೇವಲ 3 ರೈತರ ನೋಂದಣಿ ಮಾತ್ರ ಪೂರ್ಣಗೊಂಡಿದೆ ಎಂದು ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು ಜನ ರೈತರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇವಾಗ ಇರೋರು ರಾತ್ರಿ 10 ಗಂಟೆ ಆಗಲಿ 9 ಗಂಟೆ ಆಗಲಿ ನಾವು ಇಲ್ಲೇ ಇರ್ತೀವಿ ಅಂತ ಒಂದು ಹಠ ಇಟ್ಕೊಂಡು ಇದ್ದಾರೆ. ಆದರೆ ಬೆಳಗ್ಗೆಯಿಂದ ಸರ್ವರ್ ಇಲ್ಲ, ಇಲ್ಲಿ ಸರ್ವರ್ ಇಲ್ಲ ಅಂತಾರೆ. ಕೂಲಿ ಪಾಪ ಇವ್ರು ಕೂಲಿಗೆ ಹೋದರೆ ಏನೋ 500 ರೂಪಾಯಿ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಗಂಡ ಹೆಂಡತಿ ಹೋದರೆ ಒಂದು ಇಬ್ಬರು ಹೋದರೆ 800 ರೂಪಾಯಿ ಕೂಲಿ ಬರುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಎಲ್ರಿಗೂ ಏನೋ ಒಂದು ಉಪಯೋಗ ಆಗುತ್ತೆ. ಆದರೆ ಈಗ ಸುಮಾರು ಜನ ಬಂದು ವಾಪಸ್ಸು ಸುಮಾರು 150ರಿಂದ 100 ಜನ ವಾಪಸ್ ಹೋಗವ್ರೆ. ಇನ್ನೂ ಒಂದು 30-40 ಜನ ಇದ್ದಾರೆ ಇಲ್ಲಿ. ಸರ್ವರ್ ಇಲ್ಲ ಅಂತಂದರೆ ಇವತ್ತು ನಾಳೆ ಲಾಸ್ಟ್ ಡೇಟ್. ಈಗ ವಿಮಾಕ್ಕೆ ಇದು ಕಟ್ಟಬೇಕಾದ್ರೆ ನಾವೇನು ಮಾಡೋದಿಲ್ಲ. ವಿಮೆ ನೋಂದಣಿಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಬಂದಿರುವ ವೃದ್ಧರು ಹಾಗೂ ವಿಕಲಚೇತನರ ರೈತರು ಊಟ ನೀರು ಇಲ್ಲದೆ ದಿನವಿಡೀ ಕಚೇರಿ ಆವರಣದಲ್ಲಿಯೇ ಕಾಯುವಂತಾಗಿದೆ. ಸೂಕ್ತ ಆಸನ ಹಾಗೂ ಮೂಲ ಸೌಕರ್ಯಗಳಿಲ್ಲದೆ ಅವರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜೋಳ ಬೆಳೆ ವಿಮೆ ನೋಂದಣಿಗೆ ಕೇವಲ 2 ದಿನಗಳಷ್ಟೇ ಬಾಕಿ ಇರುವುದರಿಂದ ಕಡಿಮೆ ಅವಧಿಯಲ್ಲಿ ತಾಲೂಕಿನ ಎಲ್ಲಾ ರೈತರ ನೋಂದಣಿ ಪೂರ್ಣಗೊಳಿಸುವುದು ಕಷ್ಟ ಸಾಧ್ಯ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣವೇ ಸ್ಪಂದಿಸಿ ತಾಂತ್ರಿಕ ದೋಷವನ್ನು ಸರಿಪಡಿಸಬೇಕು. ಜೊತೆಗೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಿ ರೈತರಿಗೆ ನೆರವಾಗಬೇಕು ಎಂದು ಸಂಕಷ್ಟದಲ್ಲಿರುವ ರೈತರು ಒತ್ತಾಯಿಸಿದ್ದಾರೆ. ಮಹೇಶ್, CTV ನ್ಯೂಸ್, ಗುಡಿಬಂಡೆ. ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವ ಎಲ್ಲ ರೋಗಿಗಳಿಗೆ ಹಾಗೂ ಗರ್ಭಿಣಿಯರಿಗೆ ಪ್ರತಿ ಗುರುವಾರ ಜೈ ಫೌಂಡೇಶನ್ ನಿಂದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ.
ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವ ಎಲ್ಲಾ ರೋಗಿಗಳಿಗೆ ಹಾಗೂ ಗರ್ಭಿಣಿಯರಿಗೆ ಪ್ರತಿ ಗುರುವಾರ ಜೈ ಫೌಂಡೇಶನ್ನಿಂದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಮಾತನಾಡಿ, ಮಂಚೇನಹಳ್ಳಿ ತಾಲೂಕು ಕೇಂದ್ರವಾದರೂ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ. ಹಾಗಾಗಿ ಕನಿಷ್ಠ ನಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡಲು ಮುಂದಾಗಿದ್ದೇವೆ. ಈ ಸಲುವಾಗಿ ಆಸ್ಪತ್ರೆಗೆ ಬರುವ ಎಲ್ಲರಿಗೂ ಪ್ರತಿ ಗುರುವಾರ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಕಳೆದ ವಾರ ನಾನು ಭೇಟಿ ಕೊಟ್ಟಾಗ ಮಾತನಾಡುತ್ತಿದ್ದ ಆಶಾ ಕಾರ್ಯಕರ್ತರಿಗೆ ಪ್ರತಿ ಗುರುವಾರ ಏನು ಬಾಣಂತಿಯರಾಗಿರ್ಬೋದು ಅಥವಾ ಗರ್ಭಿಣಿಯರಾಗಿರ್ಬೋದು, ವಯಸ್ಸಾಗಿರುವಂಥ ರೈತರು ಚಿಕಿತ್ಸೆಗೆ ಬರ್ತಾರೆ ಹಾಸ್ಪಿಟ್ಲ್. ಅವ್ರಿಗೆ ದೂರದ ಊರುಗಳಿಂದ ಕೂಡ ಬರ್ತಾರೆ. ಆ ದೂರದ ಊರುಗಳಿಂದ ಬಂದಾಗ ಅವ್ರಿಗೆ ಈಗ ಊಟದ ವ್ಯವಸ್ಥೆ ಈಗ ಇಲ್ಲಿಂದ ನಡೆದುಕೊಂಡು ಹೋಗಿ ಅವರು ಊಟ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅವ್ರಿಗೆ ಇಲ್ಲಿ ಸಾಕಷ್ಟು ಸಮಯ ಈಗ ಒಬ್ಬರೇ ವೈದ್ಯಾಧಿಕಾರಿಗಳಿಂದ ಸಾಕಷ್ಟು ಸಮಯ ನಿಂತ್ಕೊಂಡು ಕಾಯುವಂಥ ಪರಿಸ್ಥಿತಿ ಕೂಡ ಇಲ್ಲಿದೆ. ಇದನ್ನೆಲ್ಲ ಮನಗಂಡು ನಾವು ಕಳೆದ ವಾರ ನಾನು ಮಾತನಾಡ್ತಿದ್ದೆ. ಪ್ರತಿ ಗುರುವಾರದಿಂದ ಇಲ್ಲಿ ಬರುವಂಥ ಎಲ್ಲ ಆಸ್ಪತ್ರೆ ಭೇಟಿ ಕೊಡೋದು ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಕೈಲಾದಷ್ಟು ನಾವು ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮನಪೂರ್ವಕವಾಗಿ ನಾನು ಕಳೆದ ವಾರ ತಿಳಿಸಿದ್ದೆ. ಅದೇ ರೀತಿ ಈ ವಾರದಿಂದ ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಆಸ್ಪತ್ರೆಗೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರುತ್ತಾರೆ. ಇಲ್ಲಿಯೂ ಒಂದೇ ಸರ್ಕಾರಿ ಆಸ್ಪತ್ರೆ ಇರುವುದರಿಂದ ತಡವಾಗುತ್ತದೆ. ಹಾಗಾಗಿ ಊಟದ ವ್ಯವಸ್ಥೆ ಕಲ್ಪಿಸಿ ಹಸಿವು ನೀಗಿಸುವಂತೆ ಕೆಲಸ ಮಾಡುತ್ತಿದ್ದೇವೆ. ಆಸ್ಪತ್ರೆಗೆ ಬಂದಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ತದನಂತರ ವೈದ್ಯರ ಬಳಿ ಹೋಗಿ ಇನ್ನೂ ಆಸ್ಪತ್ರೆಗೆ ಪ್ರಮುಖವಾಗಿ ಏನು ಬೇಕೋ ಹೇಳಿ ಅದನ್ನು ವ್ಯವಸ್ಥೆ ಮಾಡುತ್ತೇವೆ. ಜೊತೆಗೆ ಇಲ್ಲಿಗೆ ಮುಖ್ಯವಾಗಿ ಸ್ತ್ರೀ ವೈದ್ಯರನ್ನ ಕಲ್ಪಿಸುವ ಕೆಲಸ ಶೀಘ್ರದಲ್ಲಿ ಮಾಡಲಾಗುತ್ತದೆ ಎಂದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ನಾಟಕ ಸಮಾಜದ ಕನ್ನಡಿಯಾಗಿದೆ. ರಂಗಕಲೆ ಇನ್ನೂ ಜೀವಂತ ಇರುವುದು ಸಮಾಜದ ಅಂಕು ಡೊಂಕು ತಿದ್ದುವ ಕೆಲಸ ಮಾಡುವುದರಿಂದ ಎಂಬ ಸತ್ಯ ಮಕ್ಕಳಿಗೆ ತಿಳಿಸಬೇಕಿದೆ. ಈ ನಿಟ್ಟಿನಲ್ಲಿ ಸಾಮಾಜಿಕ ಬದ್ಧ ಜೀವನ ಕಟ್ಟಿಕೊಳ್ಳುವ ಬಗ್ಗೆ ನಾಟಕದ ಮೂಲಕ ಮಕ್ಕಳಲ್ಲಿ ಜಾಗೃತಿಯನ್ನ ಮೈಸೂರು ರಂಗಾಯಣ ಮೂಡಿಸುತ್ತಾ ಬಂದಿದೆ ಎಂದು ಮೈಸೂರು ರಂಗಾಯಣ ನಿರ್ದೇಶಕ ತಿಪಟೂರು ಸತೀಶ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಮೈಸೂರು ರಂಗಾಯಣ ಮಕ್ಕಳಿಗಾಗಿ ಆಯೋಜನೆ ಮಾಡಿದ್ದ 5 ದಿನಗಳ ರಂಗ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೈಸೂರು ರಂಗಾಯಣ ನಿರ್ದೇಶಕ ತಿಪಟೂರು ಸತೀಶ್, ಮಕ್ಕಳಲ್ಲಿ ರಂಗಾಸಕ್ತಿ ಮೂಡಿಸುವ ಅಗತ್ಯವಿದೆ. ಇಂದಿನ ಮಕ್ಕಳು ರಂಗಭೂಮಿ ನಾಟಕ ಬಗ್ಗೆ ತಿಳಿದಿಲ್ಲ ಎಂದು ವಿಷಾದಿಸಿದರು. ಗುಬ್ಬಿಯಲ್ಲಿ ಸುಸಜ್ಜಿತ ರಂಗಮಂದಿರ ಕಂಡು ಸಂತಸ ಮೂಡಿದ. ಇಂತಹ ವೇದಿಕೆ ಮಕ್ಕಳಲ್ಲಿ ಅಡಗಿರುವ ಕಲೆ ಹೊರತರಬೇಕಿದೆ. ಈ ಕಾರ್ಯಕ್ಕೆ ರಂಗ ಉತ್ಸವ ಆಯೋಜನೆ ಮಾಡಿದ್ದೇವೆ ಎಂದ ಅವರು, ಮೈ ಫ್ಯಾಮಿಲಿ ಎಂಬ ನಾಟಕ ಮಕ್ಕಳ ಬದುಕಿಗೆ ಹತ್ತಿರವಾಗಿದೆ. ರಾಜ್ಯದೆಲ್ಲೆಡೆ 70ಕ್ಕೂ ಅಧಿಕ ಕಡೆ ಪ್ರದರ್ಶನ ಕಂಡಿದೆ ಎಂದರು. ರಂಗ ಉತ್ಸವಕ್ಕೆ ವಾದ್ಯ ಬಾರಿಸಿ ಉದ್ಘಾಟಿಸಿದ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ಸದಸ್ಯ ಕಾಡಶೆಟ್ಟಹಳ್ಳಿ ಸತೀಶ್ ಮಾತನಾಡಿ, ಊರಿಂದ ಊರಿಗೆ ರಾಜ್ಯದಿಂದ ರಾಜ್ಯಕ್ಕೆ ಪ್ರವಾಸ ಮಾಡಿ ನಾಟಕ ಪ್ರದರ್ಶನ ಮಾಡಿದ್ದ ಗುಬ್ಬಿ ವೀರಣ್ಣ ಕಂಪನಿಯ ಕೆಲಸ ಈಗ ರಂಗಾಯಣ ಮುಂದುವರಿಸಿದೆ. ಅದ್ಭುತ ನಾಟಕಗಳು ಅಗತ್ಯ ಪರಿಕರಗಳೊಂದಿಗೆ ನಡೆಯಬೇಕಿದೆ. ಅಂತಹ ನಾಟಕದಲ್ಲಿ ಮೈ ಫ್ಯಾಮಿಲಿ ಕೂಡ ಒಂದು ಎನ್ನಬಹುದಾಗಿದೆ. ಮಕ್ಕಳ ಸಮಾಜಮುಖಿ ಜೀವನಕ್ಕೆ ಈ ನಾಟಕ ಉತ್ತಮ ದಿಕ್ಸೂಚಿಯಾಗಲಿದೆ. ಬಿ ಜಯಶ್ರೀ ಅವರ ಶ್ರಮದ ಫಲವಾಗಿ ಈ ರಂಗಮಂದಿರ ಮಕ್ಕಳ ನಾಟಕೋತ್ಸವಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದು ಒಂದು ಥಿಯೇಟರ್ ಎಜುಕೇಷನ್ ಪ್ರೋಗ್ರಾಮ್. ನಾವು ಮಕ್ಕಳಿಗೆ ಏನು ಮಾಡಬೇಕು, ಈ ಹೊತ್ತಿಗೆ ಮಕ್ಕಳಿಗೆ ಜೊತೆಗೆ ಹೇಗೆ ನಾವು ಇಂಟ್ರಾಕ್ಷನ್ ಮಾಡಬೇಕು ಅಂತ ಯೋಚಿಸ್ತಾ ಇರುವಾಗ ಈ ಮೈ ಫ್ಯಾಮಿಲಿ ಅಂದರೆ ಇವತ್ತಿನ ಕುಟುಂಬ ಮತ್ತು ಕುಟುಂಬದಲ್ಲಿ ಮಕ್ಕಳ ಪಾತ್ರ, ಮಕ್ಕಳ ಕೇಂದ್ರಿತವಾಗಿ ಕುಟುಂಬವನ್ನು ನೋಡೋದು ನಮಗೆ ಕಾಣುತ್ತಿದೆ. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿ ಕ್ರಾಸ್ ಮುರುಗಮಲ್ಲ ರಸ್ತೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುವಾರದಂದು ವಿಜೃಂಭಣೆಯ ಗುರುಪೂರ್ಣಿಮೆ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಈ ವಿಶೇಷ ಮಹೋತ್ಸವದ ಅಂಗವಾಗಿ ಬಾಬಾರವರಿಗೆ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಪುಷ್ಪಾಲಂಕಾರ ಸೇವೆಗಳು ಮಾಡಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಕಾಗತಿ ಶ್ರಾವಣ್ಣ ಮತ್ತು ತಂಡದವರಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾಗತಿ ಮಂಜುನಾಥ್ ಹಾಗೂ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಸುಗಮ ಸಂಗೀತ, ರಾಜೇಶ್ ಕೀಬೋರ್ಡ್, ಚಂದ್ರಶೇಖರ್ ರಿಂದ ರಿಧಮ್ ಪ್ಯಾಡ್ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸತತವಾಗಿ ಮಹಾಪ್ರಸಾದ ವಿನಿಯೋಗ ನಡೆಯಿತು. ಇಂದು ನಡೆದ ಗುರುಪೌರ್ಣಿಮೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕ್ರಾಸಲ್ಲೇ ಇವತ್ತು
ಶ್ರೀ ಶಿರಡಿ ಬಾಬಾ ಅವರ ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗೂ ನನಗೆ ಹೇಳಿದರು. ಎಲ್ಲ ನಮ್ಮ ಕಾಕತೀಯ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ. ಅವರು ನನಗೂ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದರು. ನಾನು ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ. ಆದರೆ ಅಷ್ಟಕ್ಕಾಗಿಲ್ಲ, ಅವರೆಲ್ಲರೂ ಸ್ವಲ್ಪ ದಾನಿಗಳಿಂದ ಎಲ್ಲರ ಹತ್ರ ಪಡ್ಕೊಂಡು ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಭಕ್ತರು ಈ ಭಾಗದಲ್ಲಿರ್ತಕ್ಕಂಥವರು ಇಲ್ಲಿ ಬಾಬಾ ಅವರ ಆಶೀರ್ವಾದ, ಅವರ ದರ್ಶನ ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಭಾಳ ಆಗಲಿ ಅಂತಕ್ಕಂಥದ್ದು. ಮತ್ತು ಈ ವರ್ಷ ಮಳೆ ಆಗಬೇಕು, ಆ ಬಾಬಾ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಒಳ್ಳೆ ನಂತರ ವಿಶೇಷ ಆಹ್ವಾನಿತರಾಗಿ ಬೆಂಗಳೂರಿನ ಕುಂದಲಹಳ್ಳಿಯ ಟಿಸಿ ವೆಂಕಟೇಶ್ ರೆಡ್ಡಿ ಮತ್ತು ಕುಟುಂಬದವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಜ್ಯದ ಜನತೆಯ ಹಾಗೂ ರೈತರ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ನ ದಿಲೀಪ್ ಮಾತನಾಡಿ, ಸುಮಾರು 15 ವರ್ಷಗಳ ನಂತರ ಪ್ರಯತ್ನದ ಫಲವಾಗಿ ಈ ಭವ್ಯವಾದ ಬಾಬಾ ಮಂದಿರ ನಿರ್ಮಾಣಗೊಂಡಿದ್ದು, ಕಳೆದ 2 ವರ್ಷಗಳಿಂದ ನಿರಂತರ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ದೇವಾಲಯದ ಆವರಣದಲ್ಲಿ ಕಾಂಪೌಂಡ್, ಗೋಡೆ, ಗೋಪುರ ನಿರ್ಮಾಣ ಮುಂತಾದ ಅಭಿವೃದ್ಧಿ ಕೆಲಸಗಳು ಬಾಕಿ ಇರುವುದರಿಂದ ದಾನಿಗಳು ಹಾಗೂ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ದಿಲೀಪ್ ಕುಮಾರು. ಅವಾಗ ಅಣ್ಣವ್ರನ್ನ ಹೋಗಿ ಮೀಟ್ ಮಾಡಿ, ಅಣ್ಣ ಹಿಂಗೆ ಆಗೋಗಿದ್ದಣ್ಣ, ಸಾಯಿಬಾಬಾ ದೇವಸ್ಥಾನ ನಿಂತೋಗಿದೆ, ಮೋಲ್ಡಿಂಗ್ ಹಾಕ್ಬೇಕಣ್ಣ, ತುಂಬ ಖರ್ಚಾಗುತ್ತೆ, ಏನನ್ನ ಮಾಡೋದು ಅಂದರೆ, ಸರಿ ಆಯ್ತಪ್ಪ ನಾನು ಒಂದಿನ ಬರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅಣ್ಣವ್ರು ಮೋಲ್ಡಿಂಗ್ ಹಾಕೋಕ್ಕೆ. ತುಂಬ ನಮಗೆ ಸೇವೆ ಅನುಕೂಲ ಮಾಡಿಕೊಟ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಡಿಸಿ ಕಚೇರಿಯಲ್ಲಿ ನಡೆದ ಸಭೆಯ ಬಳಿಕ ದಲಿತ ಮುಖಂಡ ಮುನಿ ಅಂಜನಪ್ಪ ಹಾಗೂ ಗ್ರಾಮಸ್ಥೆ ಕೋಮಲಾ ಪ್ರತಿಕ್ರಿಯೆ ನೀಡಿದರು. ಹುಲ್ಲುಂಕಲ್ ಗ್ರಾಮಸ್ಥರು ಅಂಬೇಡ್ಕರ್ ವಿರೋಧಿಗಳಲ್ಲ. ಆರಂಭದಲ್ಲಿ ಸುರಕ್ಷತಾ ಕಾರಣಗಳಿಂದ ಕೆಲ ಸ್ಥಳಗಳಿಗೆ ಮಾತ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಬಳಿಕ ನಡೆದ ಶಾಂತಿ ಸಭೆಗಳಲ್ಲಿ ಸರ್ಕಾರದ ಅನುಮತಿ ಪಡೆದು ಕಾನೂನುಬದ್ಧವಾಗಿ ಪುತ್ಥಳಿ ಸ್ಥಾಪಿಸಲು ತೀರ್ಮಾನಿಸಲಾಗಿತ್ತು ಎಂದರು. ಸಭೆಯ ನಿರ್ಧಾರಗಳಿಗೆ ವಿರುದ್ಧವಾಗಿ ನಡೆದ ಕೆಲ ಬೆಳವಣಿಗೆಗಳಿಂದ ಗ್ರಾಮದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗಿದೆ. ಗ್ರಾಮದಲ್ಲಿ ಯಾವುದೇ ಜಾತಿ ವೈಮನಸ್ಸಿಲ್ಲ. ಎಲ್ಲ ಸಮುದಾಯದವರು ಸೌಹಾರ್ದದಿಂದ ಬದುಕುತ್ತಿದ್ದಾರೆ ಎಂದು ಹೇಳಿದರು. ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ದೊಡ್ಡ ಸಾಗ್ಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆ ಇಂದು ನಡೆಯಿತು. ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ದೊಡ್ಡ ಸಾಗ್ಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆ ಇಂದು ನಡೆಯಿತು. 12 ಸದಸ್ಯರ ಸಂಖ್ಯಾಬಲ ಹೊಂದಿರುವ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಮತದಾನದಲ್ಲಿ ಜಿಎಂ ವೆಂಕಟೇಶ್ ಅವರು 9 ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ. ಸಭೆಯ ನಂತರ ನೂತನ ಅಧ್ಯಕ್ಷ ವೆಂಕಟೇಗೌಡ ಮತ್ತು ನೂತನ ಉಪಾಧ್ಯಕ್ಷ ಜಿಎಂ ವೆಂಕಟೇಶ್ ಅವರನ್ನ ಸಂಘದ ನಿರ್ದೇಶಕರು ಮತ್ತು ಸದಸ್ಯರು ಸಭೆಯ ನಂತರ ನೂತನ ಅಧ್ಯಕ್ಷ ವೆಂಕಟೇಗೌಡ ಮತ್ತು ನೂತನ ಉಪಾಧ್ಯಕ್ಷ ಜಿಎಂ ವೆಂಕಟೇಶ್ ಅವರನ್ನ ಸಂಘದ ನಿರ್ದೇಶಕರು ಮತ್ತು ಸದಸ್ಯರು ಹೂಮಾಲೆ ಶಾಲು ಹೊದಿಸಿ ಸನ್ಮಾನಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆತ್ತ ತಾಯಿಗೆ ಬೇಡವಾದ ಮುದ್ದಾದ ಗಂಡು ಮಗು, ಹೆರಿಗೆ ಬಳಿಕ ನವಜಾತ ಶಿಶು ಬಿಟ್ಟು ನಾಪತ್ತೆಯಾಗಿದ್ದ ತಾಯಿ ಪ್ರತ್ಯಕ್ಷ. ಮಗು ನನಗೆ ಬೇಡ ಎಂದ 21 ವರ್ಷದ ಯುವತಿ, ಸರ್ಕಾರಕ್ಕೆ ದತ್ತು ತೆಗೆದುಕೊಳ್ಳಿ ಎಂದ ಯುವತಿ. ಸಿವಿವಿ ಕ್ಯಾಂಪಸ್ನಲ್ಲಿ ಸಿವಿ ವೆಂಕಟರಾಯಪ್ಪನವರ ಜನ್ಮದಿನಾಚರಣೆ, ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅದ್ದೂರಿ. ಶಿಕ್ಷಣ ಕ್ರಾಂತಿಕಾರಿಗೆ ಸಾವಿರಾರು ಅಭಿಮಾನಿಗಳ ನಮನ, ಸೇವೆ, ಶಿಕ್ಷಣ, ದಾನದ ಪರಂಪರೆಗೆ ಸಿವಿವಿ ಸ್ಮರಣೋತ್ಸವ. ಬರ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುವುದೇಕೆ ಎಂದು ಕನ್ನಡಪರ ಸಂಘಟನೆಗಳ ಪ್ರಶ್ನೆ. ಕಾವೇರಿ ನೀರು ನಿಯಂತ್ರಣಾ ಸಮಿತಿ ತೀರ್ಮಾನಕ್ಕೆ ವಿರೋಧ, ದೊಡ್ಡಬಳ್ಳಾಪುರದಲ್ಲಿ ಕನ್ನಡಪರ ಒಕ್ಕೂಟದಿಂದ ಹೋರಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.